ನಮಸ್ಕಾರ ರೀ ಫ್ರೆಂಡ್ಸ. ಇವತ್ತಿನ ಈ ವಿಡಿಯೋದಲ್ಲಿ ಟ್ರ್ಯಾಕ್ಟರ್ ಮಷಿನ್ ಮುಖಾಂತರ ಡ್ರಿಪ್ ಮತ್ತು ಮಲ್ಚಿಂಗ್ ಯಾವ ರೀತಿ ಹಾಕ್ತಾ ಇದ್ದಾರೆ ರೈತರು, ಇದರಿಂದ ರೈತರಿಗೆ ಏನು ಉಪಯೋಗ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ. ದಯಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಣ್ಣ ರೀ, ನಮ್ಮ ರೈತರಿಗೆ ರೀ ನಿಮ್ಮ ಊರ್ ಯಾವ್ರಿ ಮತ್ತೆ ಡೀಟೇಲ್ಸ್ ರೀ ಮಷಿನ್ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ಕೊಡ್ರಿ. ನಮ್ಮದ ರಾಯಬಾಗ್ ತಾಲೂಕ್ ಕಂಕ ನೋಡಿರಿ. ಇದ ಮಲ್ಚಿಂಗ್ ಪೇಪರ್ ಮಷಿನ್ ಕಾಯಿಪಲ್ಲೆ ಮಾಡಾಕ ಮತ್ತ ಅವ್ರ ಇನ್ನಿತರದ ಬೆಳೆಗಳಿಗೆ ಏನ್ ಹೂವಿನ ಬೆಟ್ ಮಾಡ್ಲಿ, ಮಲ್ಚಿಂಗ್ ಪೇಪರ್ ಯಾವ್ಯಾವ ಬೆಳೆ ಮಾಡ್ತಾರಲ್ಲ ಎಲ್ಲಾ ಬೆಳೆಗಳಿಗೂ ಉಪಯೋಗ ಆಗುವಂತ ಮಷಿನ್ ಇದು. ಮಲ್ಚಿಂಗ್ ರೀ ಟ್ರಿಪ್ ಎಲ್ಲಾನ ಇದ ಮಲ್ಚಿಂಗ್ ಪೇಪರ್ ಹಾಕ್ತೈತ್ರಿ. ಫಸ್ಟ್ ರೂಟರ್ ಹೊಡೆದ ನೆಲದೊಳಗ ಬೆಟ್ ಮಾಡ್ತೈತ್ರಿ. ಬೆಟ್ ಮಾಡಿದ ನಂತರ ನೀವು ಇದಕ್ಕ ಡ್ರಿಪ್ ಹಾಕತೈತಿ, ಆಮೇಲೆ ಮಲ್ಚಿಂಗ್ ಪೇಪರ್ ಹಾಕ್ತೈತಿ, ಆಮೇಲೆ ಹೋಲ್ ಕಡ್ದು ಕೊಡ್ತೈತಿ, ಆಮೇಲೆ ಚೇರ್ ಐತಿ, ಚೇರ್ ಮೇಲೆ ಕೂತ್ ಲಾಗೋಡ್ ಹಾಕೋ ಸಿಸ್ಟಮ್ ಐತಿ, ಫರ್ಟಿಲೈಸರ್ ಹಾಕೋದ. ಆಮೇಲೆ ಇದು ಒಂದ ಮಷಿನ್ 10 ಮಂದಿ ಕೆಲಸ ಮಾಡ್ತೈತಿ. 10 ಮಂದಿ ಕೆಲಸ. ಮತ್ ನೀವು ಇಲ್ಲಿ ನಮ್ಮ ರಾಯಬಾಗ್ ಏರಿಯಾ ಬಿಟ್ಟು ಮತ್ತೆ ಸರೌಂಡಿಂಗ್ ನಾವು ನೋಡ್ರಿ ಈ ಕಡೆ ಬಾಗಲಕೋಟೆ ಹೋಗ್ತೀವಿ, ರಾಮದುರ್ಗ ಹೋಗ್ತೀವಿ, ಆಮೇಲೆ ಎಲ್ಲಿ ಈ ಕಡೆ ಮ್ಯಾಲ್ ಚಿಕ್ಕೋಡಿ, ನಿಪ್ಪಾಣಿ, ಎಲ್ಲಿ ರೈತರು ಯಾರ್ಯಾರು ಹೇಳ್ತಾರಲ್ಲ ಸರೌಂಡಿಂಗ್ 100 ಕಿಲೋಮೀಟರ್ ತನ ಹೋಗ್ತೀವ್ರಿ. ಎಷ್ಟ್ ದೂರ ಹೋಗಿಲ್ಲ ಅಷ್ಟ್ ಚಾರ್ಜ್ ಜಾಸ್ತಿ ಇರ್ತೈತಿ ನಮ್ದ. ಈಗ ನೀವು ಈ ಬಂಡಲ್ ಮ್ಯಾಗ ರೇಟ್ 400 ಮೀಟರ್ ಬಂಡಲ್ ಏನೈತ್ರಲ್ಲ, ಒಂದ್ ಬಂಡಲ್ಕ ನಾವು ಲೋಕಲ್ ನಮ್ಮ ಸುತ್ತಮುತ್ತ ಒಂದ್ 5-10 ಕಿಲೋಮೀಟರ್ದಾಗ 600 ರೂಪಾಯಿ ತಗೋತೀವ್ರಿ. ಹೊರಗೆ ಬಂದು ಅಂದ್ರೆ 20-30 ಕಿಲೋಮೀಟರ್ 700 ರೂಪಾಯಿ ಚಾರ್ಜ್ ಮಾಡ್ತೀವ್ರಿ. ಪ್ಲಸ್ ಅದಕ್ಕೆ ಸ್ವಲ್ಪ ಕಡಿಮೆ ಇತ್ತ ಅಂದ್ರೆ ಬರ್ತೀವಿ, ಅವ್ರ ಡೀಸೆಲ್ ಚಾರ್ಜ್ ಎಕ್ಸ್ಟ್ರಾ ತಗೋತೀವಿ. ಡೀಸೆಲ್ ಚಾರ್ಜ್ ಎಷ್ಟ ತಗೋತಾರ? ಈಗ ಸ್ವಲ್ಪ ತೋರ್ಸಲ್ಲ ಇನ್ನೊಂದ್ ಜರ ಇದು ಹೆಂಗ ಹೋಲ್ ಕಡಿದ್ರಿ. ಇದ ಡ್ರಿಪ್ ರೀ, ಇದಕ್ ಡ್ರಿಪ್ ಹಾಕೋದ್ರಿ, ಡ್ರಿಪ್ ಮಂಡಲ್ ಹಾಕೋದ್ರಿ. ಇದ ಮಲ್ಚಿಂಗ್ ರೀ. ಆಮೇಲೆ ಏನೈತ್ರಲ್ಲ ಇಲ್ಲಿ ಮುಂದ್ ಚೇರ್ ಮೇಲೆ ಕೂತ ಲಾಗೋಡ್ ಹಾಕೋದೈತ್ರಿ. ಇದ್ರಾಗ ಲಾಗೋಡ್ ಹಾಕೋದನ್ರಿ. ಇಲ್ಲ ಐತಲ್ರಿ, ಹಿಂಗ ಚೇರ್ ಮೇಲೆ ಕಲಿಸಿ ಇಟ್ಕೊಳುದು, ಇಲ್ಲೊಂದ್ ಜಗ್ ಹಾಕೋದ್ ಕೂತ್ ಬಿಡುದು. ಅಣ್ಣ ಇದು ಮಿನಿಮಮ್ ಇದು ಹಿಂಗ್ ಡಿಫ್ರೆನ್ಸ್ ಇದು ಎಷ್ಟ ಇದನ್ನ ಇದ್ರಿ? ನೋಡ್ರಿ ಕಡಿಮೆ ಅಂದ್ರ 3 ಫುಟ್, ಜಾಸ್ತಿ ಅಂದ್ರ ನೀವು ಬೆಡ್ ಈಗ 4 ಫುಟ್ ತಕ ಮಾಡಕ್ ಬರ್ತೈತಿ. 4 ಫುಟ್ ತಕ 4 ಫುಟ್ ಮಲ್ಚಿಂಗ್ ಪೇಪರ್ ನಡಿತೈತಿ, 3 ಫುಟ್ ಮಲ್ಚಿಂಗ್ ಪೇಪರ್ ನಡಿತೈತಿ. ನಮ್ಮ ಮಷಿನ್ ಅಡ್ಜಸ್ಟೇಬಲ್ ಐತಿ. ಬೆಡ್ ಹೈಟು ಮಾಡಕ್ ಬರ್ತೈತಿ, ಬೆಡ್ ಅಗಲು ಮಾಡಕ್ ಬರ್ತೈತಿ, ಬೆಡ್ ಹತ್ತಿ ಮಾಡಕ್ ಬರ್ತೈತಿ, ಬೆಡ್ ಎತ್ತರ ಮಾಡಕ್ ಬರ್ತೈತಿ. ಗೌಡ್ರದ ಟ್ರ್ಯಾಕ್ಟರ್ ಮಷಿನ್ಲೆ ಇದು ಡ್ರಿಪ್ ಮತ್ತ ಮಲ್ಚಿಂಗ್ ಪೇಪರ್ ಹಸಿದಾರಲ್ಲ, ಇದರಿಂದ ಸ್ವಲ್ಪ ರೈತರಿಗೆ ಏನ್ ಲಾಭ ಅನ್ನೋದು ಸ್ವಲ್ಪ ಹೇಳ್ರಲ್ಲ ಗೌಡ್ರ. ಈಗ ಮೊದಲು ಲೇಬರ್ಸ್ ಪ್ರಾಬ್ಲಮ್ ಬಹಳ, ಸರಿಯಾಗಿ ಟೈಮ್ ಯಾರು ಲೇಬರ್ಸ್ ಬರಂಗಿಲ್ಲ. ಲೇಬರ್ ಚಾರ್ಜರ್ ಬಹಳ ಆಗಿತ್ತು ನಮ್ಮಲ್ಲಿ. ಒನ್ ಡೇ ಮಾರ್ನಿಂಗ್ ಈವ್ನಿಂಗ್ ತನಕ 500-600 ರೂಪಾಯಿ ಹೋಗ್ತಾರ. ಮತ್ತವ್ರದ್ದು ಮಾಡೋದು ಬಿಡೋದು ವ್ಯವಸ್ಥೆ ಬೇರೆ. ಆಮೇಲೆ ಇದಕ್ಕ ನಾವು ಲೇಬರ್ಸ್ ಹಚ್ತಿದ್ದಾಗ ಮುಂದ 2 ಹೆಣ್ಣಾಳ, ಹಿಂದ 2 ಗಂಡಾಳ ಮನಸ್ಲಿಗೆ. ಹಿಂಗ್ 4 ಅಂತವು ಒಂದಿಲ್ಲ 3 ಸೆಟ್ ಮಾಡಿದ್ವಿ. 3 ಸೆಟ್ ಮಾಡಿದ್ರು 1 ಎಕರೆ 2 ದಿವಸ 1.5 ದಿವಸ ಮುಂಚೆ ಜಾಸ್ತಿ ಹೋದ್ವಿ. 1 ಎಕರೆಕ 6ರಿಂದ 7 ಮಾಡಲ್ ಕೊಡ್ತಾವ. ಆ ಲೆಕ್ಕ ನೋಡಿದ್ರೆ ನಮ್ಗ ಹೋದ್ಸಲ ನಾವು ಹಾಕ್ಸಿದ್ವಿ ಲೇಬರ್ಸ್ಲಿ 2 ಎಕರೆ ಪ್ಲಾಟ್ ಮ್ಯಾಕ್ಸಿಮಮ್ 11,000-12,000 ಖರ್ಚು ಬರೀ ಲೇಬರ್ಸ್. ಓನ್ಲಿ ಬರೀ ಬೆಡ್ ಮ್ಯಾಗ ಗಡಿ ಬೆಡ್ ಕೊಡೋದು, ಪೇಪರ್ ಹಾಕೊಡುದು, ಮನ್ ಹಾಕ್ಸೋದು ಇಷ್ಟ ಮಾಡ್ಲಿಕ್ಕೆ. 10 ಫೂಟಿಗೆ 10 ಇದು ಮಷೀನ್ ಏನ್ ಮಾಡುತ್ತೆ, ಕಂಟಿನ್ಯೂ ಇದ್ದಿತ್ತು ಮನ್. ಇದು ಮಲ್ಚಿಂಗ್ ಪೇಪರ್ ಹಾಕೋದಕ್ಕಾದ್ರೆ ಏರ್ ಟೈಟ್ ಮಾಡೋ ಸಲುವಾಗಿನ ಅದು ಫುಲ್ ಏರ್ ಟೈಟ್ ಹಾಕತ್ತಿ. ಪ್ಲಸ್ ಕಂಟಿನ್ಯೂ ಮನ್ ಹೋಗಿದ್ರಿಂದ ಈಗ ಗಾಳಿಗೆ ಹಾರೋದಿಲ್ಲ. ಈಗ ಹಚ್ಚಿವಿನ ಇದು ಸ್ವಲ್ಪ ಸರಿ ಇಲ್ಲ, ಮಣ್ಣ ಮಳಿ ಬಿದ್ದ ಕಾರಣ ಸ್ವಲ್ಪ ಎಲ್ಲಾ ಹಿಂಟಾಗ್ಯಾವ, ಅಷ್ಟೊಂದ್ ಚೆನ್ನಾಗಿ ಆಗಿಲ್ಲ. ಅಂದ್ರ ಗೌಡ್ರ ಇಲ್ಲಿ ಜರ ರೀ ಇದ ಹಿಂಗ ಇದಕ್ಕ ಭಾರಿ ಆದೈತಿ ಅಂದ್ರ ಮಿದು ಮಣ್ಣು ಬ್ಯಾಸಿಗಿದಿಂದ ಮಾಡ್ರಿ. ಇದೆಲ್ಲ ಬರುದಿಲ್ಲ, ಇದೆಲ್ಲ ಬರುದಿಲ್ಲ. ಇದಂದ್ರ ಗೌಡ್ರದ ಮಳಿ ಆಗನ ಈ ಟೈಪ್ ಹೆಂಟೆ ಪ್ರಾಬ್ಲಮ್ ಐತಿಲ್ಲ ಅಂದ್ರೆ ಅಗದಿ ಭಾರಿ ಕೆಲಸ ಮಾಡ್ತೀರ. ಈ ಮಳೆಗಾಲಕ್ಕ ಲೇಬರ್ಸ್ ಜಗುದನೇ ಇಲ್ಲ. ಯಾಕಂದ್ರ ನಾವು ಸನಿಗೆ ಈ ಮಣ್ಣು ಹೊದ್ಲಾಕೈತಂದ್ರ ಜಗುದ್ರ ಡಬಲ್ ಲೇಬರ್ಸ್ ಇರ್ತವು. ಅದನ್ನು ಪರವಾಗಿಲ್ಲ, ಅಡ್ಡಿ ಇಲ್ಲದ. ಒಂದ್ ಟೈಮ್ದಾಗ ಡ್ರಿಪ್ ಹಾಕ್ತೈತಿ, ಪ್ಲಸ್ ಫರ್ಟಿಲೈಸರ್ ಹಾಕ್ತೈತಿ, ಪ್ಲಸ್ ಅದ್ರ ಜೊತೆ ಬೆಡ್ ಮಾಡ್ತೈತಿ, ಮ್ಯಾಲ ಪೇಪರ್ ಹಾಕ್ತೈತಿ, ಪೇಪರ್ ಮುಸ್ತೈತಿ, ಹೋಯ್ತು ಹೋಲ್ ಹಾಕ್ತೈತಿ. ಮತ್ ನಾವ್ ಲೇಬರ್ಸ್ ಹೋಲ್ ಹಾಕು ಮತ್ ಚಾರ್ಜ್ ಮತ್ತೆ ಎಕ್ಸ್ಟ್ರಾ ಅಡಿಷನಲ್. ಅದು ಇಲ್ಲಂದ್ರೂ 1-2 ಲೇಬರ್ಸ್ ಇರ್ತಾರ. 2 ಲೇಬರ್ಸ್ ಅಂದ್ರೂ
500-600 rupees ಹಾ ಅದು ಮತ್ತೆ ಹೋಗ್ತೈತಿ ಒಂದ್ ಎಕರೆ ಎಲ್ಲ ಆಗಿತ್ತು ಹಾ ಇದೆಲ್ಲಾನು ಒನ್ ಟೈಮ್ ಮಾಡ್ದ ಮತ್ತೆ ಟೈಮಿಂಗ್ ಬಿ ಇದಕ್ಕೆ ಟೈಮಿಂಗ್ ಏನು 1-2 ವರ್ಷದಾಗ 1 ಎಕರೆ ಮುಗಿಸ್ತ 1 ಎಕರೆ 1 ಎಕರೆ ಮುಗಿಸ್ತ ಮತ್ತೆ ಫಿಟ್ ಅಂಡ್ ಫೈಟ್ ಚಂದ ಹಾ ಮತ್ತ ಹೋಳ್ನು ಅದೇ ಎಕ್ಸ್ಪರ್ಟ್ ಬಿಡ್ತಾವ ಹಾ ಲೇಬರ್ಸ್ ಹಚ್ತಾರ ಲೇಬರ್ ಒಂದು ಡಿಸ್ಟೆನ್ಸ್ ಹೆಚ್ಚಾರೆ ಮಾಡ್ತಾರ ಕಡಿಮೆ ಮಾಡ್ತಾರ ಹಾ. ಸರಿಯಾಗಿ ಮಾಡಂಗಿಲ್ಲ ಹಾ ಇದು ಒಂದ್ ಹೋಲ್ ಬೀಳ್ತಾವ ಬೀಳಂಗಿಲ್ಲ ಹಾ ಆದ್ರೂ ಡ್ರೈ ಇದು ಒಳಗ ಮಣ್ಣಿನ ಫಲವತ್ತತೆ ಅಂದ್ರ ಹ್ಮ್. ಡ್ರೈ ಏರಿಯಾ ಇದ್ರ ಮಸ್ತ್ ಬೆಳಿತೈತಿ ಹಾ ಇದು ನಮ್ಗ ಈಗ ರೈತರಿಗೊಂದ್ ಇದು ಅನುಕೂಲನ ಹಾ ಯಾಕಂದ್ರ ಈಗ ಲೇಬರ್ಸ್ ಪ್ರಾಬ್ಲಮ್ ಭಯಂಕರ ಪ್ರಾಬ್ಲಮ್ ಈಗ ಹಾ ಅದ್ರ ಪ್ರಕಾರ ನೋಡಿದ್ರೆ ಇದು ಉತ್ತಮ ಖರ್ಚು ಲೆಕ್ಕ ಗೌಡ್ರ ನಿಮ್ಮೆ ಫರ್ಕ್ ಆಗ್ಬೋದ್ರಲ್ಲ 50% ಬರ್ಬೇಕು ಹಾ ಈಗ ಅದ ಇಲ್ಲ ಹೊಸ ನಾವು ಒಂದ್ 12,000 ಪ್ಲಸ್ ಒಂದ್ ಇದು ಹೋಲ್ ಹಾಕ್ಲಿಕ್ಕೆ ಟ್ರಿಪ್ ನಾವು ಆಲ್ರೆಡಿ ಬೆಡ್ ಬಿಡ್ಬೇಕಾದ್ರೆ ಹಾ ಪರ್ ಎಕರ್ಕ ಚಲೋ ಬೆಡ್ ಬಿಡವ ಹಾ ಖಾಲಿ ಟ್ರಾಕ್ಟರ್ ಬೆಡ್ ಮಾಡಾಕಟ್ಟ 1,500 ರೂಪಾಯಿ ತಗೋತಾನ ಪರ್ ಎಕರ್ ಹಾ ಅದು 3,600 ಬಂತು ಹಾ 3,600 rupees ಹಾ ಪ್ಲಸ್ ಅದ 12,000 ಹಾ 15,600 ಹಾ. ಇದು ಫೋಲ್ ಹಾಕಾಕ ಪರ್ ಎಕರ್ 5,600 ಅಂದ್ರೆ 1,200 ಹಾ ಅಂದ್ರೆ ಎಷ್ಟಾಗ್ತದೆ ನೋಡ್ರಿ ಇದು 17,000 ರೂಪಾಯಿ ಆಲ್ಮೋಸ್ಟ್ ಹಾ ಖರ್ಚಿಗೆ ಹಾ ಈ ಸಲ ಹಂಗಿಲ್ಲ ಮತ್ತೆ ಹೋಯ್ತು ಟ್ರಿಪ್ ಹಾಕ್ಲಕ್ ಅದ್ ಮತ್ತೆ ಬೇರೆ ಆಳ ಹಾ ಹಾ ಅದ್ ಅಡಿಷನಲ್ ಅಂದ್ರೆ ಎಲ್ಲಾ ಕೊಡ್ಸಿ ಒಂದ್ 19,000 20,000 ತನಕ ಖರ್ಚು ಮಾಡ್ತಾರ ಅವ್ರು ಹಾ ಪರ್ ಎಕರ್ ಹೆಚ್ಚು ಕಮ್ಮಿ 8,000 ರಿಂದ 10,000 ರೂಪಾಯಿ ಬರ್ತೈತಿ ಖರ್ಚು ಹಾ ಇದು ಹಂಗಿಲ್ಲಲ್ವಾ ಹಾ. ಎಕರೆಕ್ ಸಾರಿ ಬಂಡಲ್ಕ ನಿಯರ್ ಇತ್ತಂದ್ರ 600 ರಿಂದ 700 ರೂಪಾಯಿ ತಗೋತಾನ ಹಾ 700 ಹಿಡಿರಿ ನೀವು ಹಾ 706 ರಿಂದ 7 ಬಂಡಲ್ ಕೊಡುತ್ತೆ ಹಾ 6 ಬಂಡಲ್ ಅಂದ್ರೆ 62 ಅಂದ್ರ 4,200 rupees ಆತೈತಿ ಹಾ. ಮ್ಯಾಕ್ಸಿಮಮ್ 5,000 rupees ದಾಗ ಹಾ. ಪರ್ ಎಕರ್ ಮುಗಿದೈತಿ ಲೆಸ್ ದೆನ್ 5,000 ಹಾ ಅದ್ರೊಳಗ ಇದು ನಮ್ಮದಾದ್ರ ಇದು ಬಾಳ ಗೊತ್ತಿ ಅಂದ್ರ 3 ಪಟ್ಟು ಫರಕ್ ಆಕೈತ್ರ ಹಾ ಹಾ 3 ಪಟ್ಟು ಫರಕ್ ಆಕೈತಿ ಅಂದ್ರೆ ಆಲ್ಮೋಸ್ಟ್ ಆಲ್ ಅದು 8 ರಿಂದ 10,000 ಮೇಲೆ ಹೋಗ್ತೈತಿ ಹಾ ಹಾ ಇದು ಲೆಸ್ ದೆನ್ 5,000 ಮುಗಿದೈತಿ ಹಾ ಪ್ಲಸ್ ಒನ್ ಟೈಮ್ ಅದ ಮುಗಿದೈತಿ ಒನ್ ಟೈಮ್ ಹಾ ಮತ್ತೆ ಲೇಬರ್ಸ್ ಟೈಮ್ ಬರಂಗಿಲ್ಲ ಅವ್ರ ಬಾಳ ಲೇಬರ್ಸ್ ಪ್ರಾಬ್ಲಮ್ ಬಾಳ ಹಾ ಇದು ಅಗದಿ ಈಜಿ ವೇ ಹಾ ಆರಾಮ್ ಸರಿ ಬಿಂದಾಸ್ ಆಗಿ ಮಾಡ್ಬೋದು ಹಾ ಏನೋ ಅಡಚಣೆ ಇಲ್ಲ ಹಾ ಮತ್ತ ಅಗದಿ ಫಿಟ್ ಕೊಡ್ತೈತಿ ಎಳ್ಳುದಿಲ್ಲ ಆಮೇಲೆ ಕಂಟಿನ್ಯೂಸ್ ಮನ್ ಆಗ್ತೈತಿ ಹಾ ಏಟ್ ಆಗ್ಬಿಡ್ತೈತಿ ಹಾ. ಇದ್ರಿ ಈ ರೀತಿ ಆಗೈತಿ ಇದಕ್ಕೇನು ಮತ್ತೊಮ್ಮೆ ಅಂದ್ರ ಗಟ್ಟಿ ಆದ ನೆಲಕ್ರಿ ಈ ರೀತಿ ಆಗೈತಿ ಇದಕ್ಕೊಮ್ಮೆ ಏನ ಎತ್ಕೊಳಕ್ ಮಾಡ್ಬೇಕನ್ರಿ ಪವರ್ ಟೇಲ್ ಹಾಕ್ಬಿಡ್ತೀವಿ ಹಾ. ಸ್ವಲ್ಪ ಇದನ್ನ ಡ್ರೈ ಆಗ್ಯಾನ ಹಾ. ಸ್ವಲ್ಪ ಮಣ್ಣು ಮತ್ತೆ ಸ್ವಲ್ಪ ಫ್ಯಾಡ್ ಹಾಕ್ಬಿಡಕ್ ಚೆನ್ನಾಗಿ ಅಂದ್ರ ಈ ಒಣದ ಇದು ಜಮೀನ್ ಇತ್ತಂದ್ರ ಇದು ಏರಿಯಾ ಇತ್ತಂದ್ರ ಇದು ಹಾಕಾಕತ್ತಂಗಿಲ್ಲ ಒನ್ ಟೈಮ್ ಪೂರ್ಣ ಫಿಟ್ ಆಗ್ಬಿಡೈತಿ ಹಾ ಹಾ ಈಗ ಇದು ಸ್ವಲ್ಪ ಹಿಂಗಿದ್ರು ಏನ್ ಹೆಟ್ಟಿದವಲ್ಲ ಇವೆಲ್ಲ ಮೆತ್ತಗಿದಾವ ಹಾ ಈಗ ಸ್ವಲ್ಪ ನಾವು ನೀರ್ ಕೊಟ್ಟು ಕೂಡಲೇ ಎಲ್ಲ ಹಾ. ಅವು ಹೆಂಟಿ ಡಿಸಾಲ್ವ್ ಆಗಿ ಹಾ. ಪ್ಲೇನ್ ಆಗಿ ಬಿಡ್ತಾವ ರೌಂಡ್ ಆಗಿ ಬಿಡ್ತಾವ ಆಮೇಲೆ ಏನ್ ಪ್ರಾಬ್ಲಮ್ ಇಲ್ಲ ಹಾ. ಗಚ್ಚ ಬಿಟ್ರು ಅಂದ್ರ ರೈತರಿಗೆ ಆದಷ್ಟು ಮಟ್ಟಿಗೆ ಒಣ ಜಮೀನ್ದಾಗ ಮಾಡೋದು ಚಲೋ ಭಾಳ ಬೆಸ್ಟ್ ಬೆಟರ್ ಹಾ ಈಗ ನಮ್ಗ ಹಾಕ್ಬೇಕಂದ್ರ ಮಳಿ ಬಿತ್ತು ಅದ್ರದ ಖಾತಿನ ಸಿಗ್ಲಿಲ್ಲ ಹಾ ಹಿಂಗಾಗಿ ನಿವಾರ ಪ್ರಸಂಗ ಮತ್ ಮಳಿ ಬೆಳೆದ ಅಂತ ಹೇಳಿ ಹಾಕ್ಬಿಟ್ವಿ ನಾವು ಹಾ ಆಲ್ರೆಡಿ ನಮ್ದ ಇವು ತರುವ ರೋಪ್ ಆಲ್ರೆಡಿ ಅದಾವ ನಾವು ಹಾ ಇನ್ 2 days ದಾಗ ಲಾಸ್ಟ್ ಮ್ಯಾಕ್ಸಿಮಮ್ ಹಾಕ್ಬೇಕಿತ್ತ ಅನಿವಾರ್ಯ ಇತ್ತು ಅಂತ ನಾವು ಮಾಡಿಸಿದ್ವಿ ಹಾ 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 ಅಂದ್ರ ಈಗ ಮುಂಚಿತವಾಗಿ ಮಳಿಕಿಂತ ಮೊದಲ ಇದನ್ನ ನಾವು ರೆಡಿ ಮಾಡಿಸ್ರೆ ಚಲೋ ರೀ ಹಾ ಮಳಿಕ್ಕಿಂತ ಮುಂಚೆ ಮಣ್ಣು ಒಣ ಇದ್ದಾಗ ಮಾಡಿದ್ರೆ ಬಹಳ ಬೆಸ್ಟ್ ಹಾ ಹಾ ಹಾ